Jai Shri Gurudev. Welcome to Business Studies online class. Today we are going to study about the differences of formal and informal organization. In the previous classes I have already explained you the meaning, features, advantages and disadvantages in a different kinds way, in a different kind. Okay. So today we are going to learn the formal organization. What is formal and what is informal? You people already know about that because I have already explained in the previous classes, isn't it? So today let us study the difference between informal and formal organization. Informal and formal organization meaning I have already told what is formal organization? Structure of authority created by the management. I have told you the structure, whatever the structure already we are going to maintain or obey inside the organization. It is made by whom? It's top level management. ಓಕೆ ಯಾವ ಸ್ಟ್ರಕ್ಚರನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಮ್ಯಾನೇಜ್ಮೆಂಟಲ್ಲಿ ರೂಲ್ಸ್ ಆಗಿರ್ಬೋದು ರೆಗ್ಯುಲೇಷನ್ ಆಗಿರ್ಬೋದು ಏನನ್ನು ನಾವು ಚಾಚು ತಪ್ಪದಾಗೆ ಅವ್ರು ಮಾಡಿರುವಂಥ ವೇನಲ್ಲಿನೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ಮಾಡ್ಕೊಂಡು ಹೋಗೋದಕ್ಕೆ ನಾವು ಕರೆಯೋದು ಫಾರ್ಮಲ್ ಆರ್ಗನೈಸೇಷನ್ ಅಂತ. ಇದು ಬೇಸಿಕ್ ಮೀನಿಂಗನ್ನು ತಿಳ್ಕೊಂಡಿದ್ರಿ. ನೆಕ್ಸ್ಟ್ ಏನು ಅದೇ ಇನ್ಫಾರ್ಮಲ್ ಆದರೆ ಏನು? ಅದು ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅರೈಸಿಂಗ್ ಅಮಾಂಗ್ ದ ಎಂಪ್ಲಾಯೀಸ್. ಇದು ಟಾಪ್ ಲೆವೆಲ್ ಅವರು ಮಾಡಿರುವಂಥ ಒಂದು ಪ್ಲ್ಯಾನ್ ಅಲ್ಲ, ಅವ್ರು ತೋರಿಸಿರೋವಂಥ ದಾರಿ ಅಲ್ಲ. ಅದು ಬರೋದು ಯಾವಾಗ? ಸೋಷಿಯಲ್ ರಿಲೇಶನ್ಶಿಪ್ ಯಾವಾಗ ಅರೈಸ್ ಆಗುತ್ತೆ? ಯಾರ ಮಧ್ಯೆ ಅರೈಸ್ ಆಗುತ್ತೆ? ಎಂಪ್ಲಾಯೀಸ್ ಮಧ್ಯೆ ಅರೈಸ್ ಆಗುತ್ತೆ. ಸೋಷಿಯಲ್ ರಿಲೇಶನ್ಶಿಪ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಆರ್ಗನೈಸೇಷನ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಎವರ್ ದ ವರ್ಕ್ ವಿ ಹ್ಯಾವ್ ಎಕ್ಸಾಕ್ಟ್ಲಿ ಡೂಯಿಂಗ್ ಇನ್ಸೈಡ್ ದ ಆರ್ಗನೈಸೇಷನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ ಈಸ್ ಮೆಂಟ್ ಬೈ people between the employees in different departments. ಆ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ಪೀಪಲ್ಸ್ ಮಧ್ಯೆ ಆಗುವಂಥ ಒಂದು ನೆಟ್ವರ್ಕಿನ ಒಂದು ಇದರಲ್ಲಿ ಬರುವಂಥದ್ದೇನು ಇನ್ಫಾರ್ಮಲ್ ಆರ್ಗನೈಸೇಷನ್. ಇದು ಮೀನಿಂಗ್ ನಾವು ತಿಳ್ಕೊಂಡ್ವಿ. ಇನ್ನೊಂದು ವ್ಯತ್ಯಾಸ ಏನು ಕೇಳಿದ್ರೆ ಒರಿಜಿನ್. ಒರಿಜಿನ್ ಮೀನ್ಸ್ ಅರೈಸಸ್ ಆಸ್ ಎ ರಿಸಲ್ಟ್ ಆಫ್ ಕಂಪ್ನಿ ರೂಲ್ಸ್ ಆ್ಯಂಡ್ ಪಾಲಿಸೀಸ್. ಒರಿಜಿನ್ ಅಂತಂದರೆ ಯಾರು ಅದನ್ನು ಸ್ಟಾರ್ಟ್ ಮಾಡ್ತಾರೆ ಎಕ್ಸಾಕ್ಟ್ ಆಗಿ. ಓಕೆ, ಯಾರು ಮಾಡ್ತಾರದು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಸ್ಟಾರ್ಟ್ ಮಾಡ್ತಾರೆ. ಏನನ್ನ ರೂಲ್ಸ್ ರೆಗ್ಯುಲೇಷನ್ ಪಾಲಿಸೀಸನ್ನು ಸ್ಟಾರ್ಟ್ ಮಾಡ್ತಿರೋದು ಯಾರು? ಮ್ಯಾನೇಜ್ಮೆಂಟ್. ಅದನ್ನು ಫಾಲೋ ಮಾಡಬೇಕಾಗಿರೋದು ಯಾರು? ಸಬಾರ್ಡಿನೇಟ್ಸ್ ಅಥವಾ ಎಂಪ್ಲಾಯೀಸ್. ಹೌದಲ್ಲ? ಆಲ್ ದ 3 ಲೆವೆಲ್ಸ್ ಅಂತ ಹೇಳ್ತಾನೆ ಇದ್ದೆ. ಈಗ ಈ ಆಲ್ ದ 3 ಲೆವೆಲ್ಸ್ನಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಏನು ಮಾಡ್ತಾರೆ? ರೂಲ್ಸ್ ರೆಗ್ಯುಲೇಷನ್ ಪಾಲಿಸಿನ ಸಿಸ್ಟಮ್ಯಾಟಿಕ್ ಆಗಿ ಅಪ್ಲೈ ಮಾಡ್ತಾರೆ ಅಥವಾ ಇಂಪ್ಲಿಮೆಂಟ್ ಮಾಡ್ತಾರೆ ಕಂಪ್ನಿಗೆ. ಆ ಒಂದು ಇಂಪ್ಲಿಮೆಂಟ್ ಪ್ರಕಾರ ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಪಾಲಿಸೀಸ್ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ನಾವು ಕರೆಯೋದು ಫಾರ್ಮಲ್ ಆರ್ಗನೈಸೇಷನ್. ಅದೇ ರೀತಿ ಅದರಿಂದ ಆಪೋಸಿಟ್ ಏನಾಗುತ್ತೆ? ಅರೈಸಸ್ ಔಟ್ ಆಫ್ ಎ ಪರ್ಸನಲ್ ಕ್ವಾಲಿಟೀಸ್. ಇದು ನಾವು ಸೇರ್ಕೊಂಡಾಯ್ತು ಕಂಪ್ನಿಗೆ, ಅವ್ರು ಮಾಡಿರೋ ರೂಲ್ಸ್ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಂಪ್ನಿಯೊಳಗೆ. ಅವ್ರು ಹೇಳಿರೋವಂಥ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ವರ್ಕ್ ಮಾಡ್ತಾ ಇದ್ದೀವಿ. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿನ ಹೆಡ್ಸಿಗೆ ನಾವು ಮಾಡಿರುವಂಥ ಕೆಲಸವನ್ನು ರಿಪೋರ್ಟ್ ಮಾಡ್ತಾ ಇದ್ದೀವಿ. ದಿಸ್ ಕಂಪ್ಲೀಟ್ಲಿ ಕಮ್ಸ್ ಅಂಡರ್ ಇನ್ ದ ಫಾರ್ಮಲ್ ಆರ್ಗನೈಸೇಷನ್, isn't it? So rather than that, the informal organization is nothing but the personal qualities, the communication between the employees. ಡಿಫ್ರೆಂಟ್ ಡಿಪಾರ್ಟ್ಮೆಂಟೇ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟ್ ಇನ್ ಪೀಪಲ್ಸ್ ಆದರೂ ಆಗಿರ್ಬೋದು, ಬಟ್ ದೇ ಆರ್ ಕಂಫರ್ಟಬಲ್ ವಿತ್ ಈಚ್ ಅದರ್. ದ ಕ್ವಾಲಿಟೀಸ್ ಆಫ್ ಏನಿದೆ ನೆಟ್ವರ್ಕ್ ಇದೆ, ಸೋಷಿಯಲ್ ನೆಟ್ವರ್ಕ್ ಇರುತ್ತೆ, ಅದನ್ನು ನಾವು ಪರ್ಸನಲ್ ಕ್ವಾಲಿಟೀಸ್ ಮೇಲೆ ಅರೈಸ್ ಆಗೋದೆ ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಸೊ ದಿಸ್ ಇಸ್ ದ ಒರಿಜಿನ್. ಅಂದರೆ ಇವರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಅವ್ರದ್ದೇ ಆದ ರೂಲ್ಸ್ ರೆಗ್ಯುಲೇಷನನ್ನು ಫಾರ್ಮ್ ಮಾಡಿ ಕಂಪ್ನಿನಲ್ಲಿ ಅಪ್ಲೈ ಮಾಡ್ತಾರೆ ಅಥವಾ ಇಂಪ್ಲಿಮೆಂಟ್ ಮಾಡ್ತಾರೆ. ಹೌದಾ? ಅದನ್ನು ನಾವು ಫಾಲೋ ಮಾಡೋದಕ್ಕೆ ನಾವು ಕರೆಯೋದು ಫಾರ್ಮಲ್ ಆರ್ಗನೈಸೇಷನ್. ರಾದರ್ ದ್ಯಾನ್ ದ್ಯಾಟ್ ಅದು ಮಾಡ್ತೀವಿ. ಅದು ಬಿಟ್ಟು ನಾವು ಏನು ಪರ್ಸನಲ್ ಕ್ವಾಲಿಟೀಸ್, ಏನು ನಮ್ಮ ಮಾತುಕತೆ ಆಗಿರ್ಬೋದು, ನಮಗೆ ಅವರು ಫ್ರೆಂಡ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ನಮಗೆ ಅವ್ರು ಸೆಟ್ ಆಗ್ತಾ ಇರ್ಬೋದು, ಒಂದು ಗ್ರೂಪ್ ಮಾಡ್ಕೋಬೋದು, ಒಂದು ಗ್ಯಾಂಗ್ ಮಾಡ್ಕೊಳ್ಬೋದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಕಮ್ಯುನಿಕೇಷನ್ ಬರ್ತಾ ಇರ್ಬೋದು. ಸೊ ಆ ಥರ ಡಿಫ್ರೆಂಟ್ ಕಮ್ಯುನಿಕೇಷನ್ ಬರುವಾಗ ಡಿಫ್ರೆಂಟ್ ನೆಟ್ವರ್ಕಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಕಮ್ಸ್ ಇನ್ ಅ ಪರ್ಸನಲ್ ಆಟಿಟ್ಯೂಡ್ ಅಥವಾ ಪರ್ಸನಲ್ ಕ್ವಾಲಿಟೀಸ್ ಇಂದ ಅರೈಸ್ ಆಗೋದೇನು? ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಲೆಟ್ಸ್ ಗೋ ಫಾರ್ ದ ಬಿಹೇವಿಯರ್ ಆಫ್ ದ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಅಲ್ಲಿ ಬರುವಂಥ ಒಂದು ಬಿಹೇವಿಯರ್ ಯಾವ ಥರ ಇರುತ್ತೆ? ಇಟ್ ಈಸ್ ಡೈರೆಕ್ಟೆಡ್ ಬೈ ದ ರೂಲ್ಸ್. ಹೌದಲ್ವಾ? ಇಟ್ ಈಸ್ ಡೈರೆಕ್ಟೆಡ್ ಅಂತಂದರೆ ಮ್ಯಾನೇಜ್ಮೆಂಟ್ ಅವರು ರೂಲ್ಸನ್ನು ಡೈರೆಕ್ಟ್ ಮಾಡಿ ಆಗಿದೆ, ನಾವು ಅದನ್ನು ಚಾಚು ತಪ್ಪದ ಹಾಗೆ ಫಾಲೋ ಮಾಡ್ತಾ ಇರಬೇಕು. ಆ ಥರ ನಾವು ಫಾಲೋ ಮಾಡ್ತಾ ಇದ್ದೆ. ಈಗ ಕಾಲೇಜಿಗೆ ಬರುವಾಗ ಯೂನಿಫಾರ್ಮ್ ಪಕ್ಕ ಹಾಕೊಂಡು ಬರಬೇಕು ಅಂತ ಕನ್ಫರ್ಮ್ ಆಗಿದೆ, ನಾವು ಅದನ್ನು ಹಾಕೊಂಡು ಬರ್ತೀವಿ. ಅದರ ಅರ್ಥ ಏನು? ಅದು ಫಾರ್ಮಲ್ ಅಂತ.
ಯಾಕೆ ಆ ಒಂದು ರೂಲ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ. ಅದೇ ಥರನೇ ಬಿಸ್ನೆಸ್ನಲ್ಲಿನೂ ಕೂಡ ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಇಂಪ್ಲಿಮೆಂಟ್ ಮಾಡಿರ್ತಾರೆ ಏನಕ್ಕೆ ಬಿಸ್ನೆಸ್ಸಿಗೆ ಯಾವ ರೀತಿ ಕೆಲಸ ನಡೀಬೇಕು, ಯಾವ ಡಿಪಾರ್ಟ್ಮೆಂಟ್ಸ್ ಆಗಿದೆ, ಯಾವ ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಏನೆಲ್ಲ ನಡೀಬೇಕು, ಮಾರ್ಕೆಟಿಂಗಲ್ಲಿ ಮಾರ್ಕೆಟಿಂಗೇ ನಡೀಬೇಕು, ಮಾರ್ಕೆಟಿಂಗ್ ಅವರೇ ಹೋಗಬೇಕು, ಯಾವುದೇ ರೀತಿ ಇಂಟ್ರಾಕ್ಷನ್ಸ್ ಇರಬಾರ್ದು, ಅಡ್ವರ್ಟೈಸಿಂಗಲ್ಲಿ ಅಡ್ವರ್ಟೈಸಿಂಗ್ ಅವರೇ ಹೋಗಬೇಕು, ಅದೇ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಸೇಮ್ ಡಿಪಾರ್ಟ್ಮೆಂಟ್ ಪೀಪಲ್ಸೇ ವರ್ಕ್ ಮಾಡಬೇಕು, ಬೇರೆ ಏನು ಇಂಟ್ರಾಕ್ಷನ್ಸ್ ಇರಬಾರ್ದು. ಸೊ ಆ ಥರ ಏನು ಫಿಕ್ಸ್ ಆಗಿರುತ್ತೆ ಅದು ಚಾಚು ತಪ್ಪದಾಗ ನಾವು ಮಾಡ್ತಾ ಹೋಯ್ತು ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಕಮ್ಸ್ ಅಂಡರ್ ಇನ್ ದ ಫಾರ್ಮಲ್ ಆರ್ಗನೈಸೇಷನ್. ಅದು ಅಲ್ದಲೆ ರಾದರ್ ದ್ಯಾನ್ ದಿಸ್ ದೇರ್ ಈಸ್ ನೋ ಸೆಟ್ ಬಿಹೇವಿಯರ್ ಪ್ಯಾಟರ್ನ್ ಅಂತಂದರೆ ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಇನ್ಫಾರ್ಮಲ್ಲಿ ಒಂದು ಚಾರ್ಟ್ನ ಡ್ರಾ ಮಾಡಿ ತೋರಿಸಿದ್ದೆ. ಪ್ರೆಸಿಡೆಂಟ್ ಅಂತ ತೋರಿಸಿದ್ದೆ, 3 ವೈಸ್ ಪ್ರೆಸಿಡೆಂಟ್ಸನ್ನು ತೋರಿಸಿದ್ದೆ. ಅದರಲ್ಲಿ ಒಂದು ಪ್ರೊಡಕ್ಷನ್ ವೈಸ್ ಪ್ರೆಸಿಡೆಂಟ್, ಮಾರ್ಕೆಟಿಂಗ್ ಇಂದು ವೈಸ್ ಪ್ರೆಸಿಡೆಂಟ್, ಫಿನಾನ್ಸ್ ಇಂದು ವೈಸ್ ಪ್ರೆಸಿಡೆಂಟ್ ಅಂತ ಡಿಫ್ರೆಂಟ್ ಚಾರ್ಟಲ್ಲಿ ಮಾಡಿ ನಾನು ತೋರಿಸಿದ್ದೆ. ಸೊ ಆವಾಗ ತೋರಿಸ್ಬೇಕಾದ್ರೆ ನಾನು ಹೇಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾನೇಜರ್ಸ್ ಆರ್ ದೇರ್ ಇನ್ ಅಂಡರ್ ವರ್ಕಿಂಗ್ ಅಂಡರ್ ಇನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಂತಲೂ ಮೆನ್ಷನ್ ಮಾಡಿದ್ದೆ. ಸೊ ಫಿನಾನ್ಸ್ ಅವರು ಬೇಕಾದ್ರೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ನ ಕನ್ಸಲ್ಟ್ ಮಾಡ್ಬೋದು, ಇಲ್ಲ ಪ್ರೊಡಕ್ಷನ್ ಅವರು ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಕನ್ಸಲ್ಟ್ ಮಾಡ್ಬೋದು, ಇಲ್ಲ ಪ್ರೊಡಕ್ಷನ್ ಅವರು ಮತ್ತೆ ಮಾರ್ಕೆಟಿಂಗ್ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಆ ಥರ ಯಾವುದೇ ರೀತಿ ಸಿಸ್ಟಮ್ಯಾಟಿಕ್ ಲೈನ್ಸನ್ನು ಫಾಲೋ ಮಾಡ್ದಲೇ ಇಂಟರಾಕ್ಷನ್ ಇಟ್ಕೊಳ್ತಾರಲ್ಲ ಆ ಥರದಕ್ಕೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಅದಕ್ಕೆ ದೇರ್ ಈಸ್ ನೋ ಸೆಟ್ ಆಫ್ ಬಿಹೇವಿಯರ್ ಪ್ಯಾಟರ್ನ್ ಇಲ್ಲ. ಇದಕ್ಕೆ ಪ್ಯಾಟರ್ನ್ ಇದೆ. ಯಾವುದು ಫಸ್ಟ್ ಬರೋದು ಪ್ರೆಸಿಡೆಂಟ್, ಅದಾದ ವೈಸ್ ಪ್ರೆಸಿಡೆಂಟ್, ಅದಾದಮೇಲೆ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್, ಅವರು ಅದರದ್ದೇ ಆದ ಡಿಪಾರ್ಟ್ಮೆಂಟ್, ನಾವು ನಮ್ಮ ರಿಲೇಟೆಡ್ ಆದ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್, ಯಾವುದಾದ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸಿಗೆ ಹೋಗಿ ವರ್ಕ್ ಮಾಡೋದು ಫಾರ್ಮಲ್ ಅಂತ ಹೇಳಿದ್ವಿ. ಇದು ಯಾವ ಡಿಪಾರ್ಟ್ಮೆಂಟ್ ಪೀಪಲ್ಸ್ ಹತ್ರ ಆದರೂ ನಾವು ಇಂಟರಾಕ್ಷನನ್ನು ಇಟ್ಕೊಳ್ಬೋದು. ಆ ಥರ ಇಟ್ಕೊಳ್ಳುವಂಥ ಇಂಟರಾಕ್ಷನ್ಗೆ ನಾವು ಕರೆಯೋದೇನು ಇನ್ಫಾರ್ಮಲ್ ಆರ್ಗನೈಸೇಷನ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಅ ಡಿಫ್ರೆಂಟ್, ದಿಸ್ ಇಸ್ ಡೈರೆಕ್ಟೆಡ್ ಬೈ ದ ರೂಲ್ಸ್. ವಾಟ್ ಎವರ್ ದ ರೂಲ್ಸ್ ದೇ ಆಲ್ರೆಡಿ ಹ್ಯಾವ್ ಡಿಸೈಡೆಡ್ how to run a company, we have to follow this. It comes under in the formal organization. This is not set by the rules. This is a behavior pattern. What is exactly happening inside the company is interaction between the different employees ಇದೆಯಲ್ಲ, ಆ ಇಂಟರಾಕ್ಷನ್ ಅನ್ನ ಅವರದೇ ಆದ ಒಂದು ಪರ್ಸನಲ್ ಕ್ವಾಲಿಟೀಸ್ ಮೇಲೆ ಬಿಲ್ಡ್ ಆಗುತ್ತೆ. ಸೊ ಯಾವಾಗ ಅದು ಬಿಲ್ಡ್ ಆಗುತ್ತೆ ಆವಾಗ ರೂಲ್ಸ್ ರೆಗ್ಯುಲೇಷನ್ ಇಂದು ಆಪೋಸಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಆಪೋಸಿಟ್ ಆಗೋದಕ್ಕೆ ಕರೆಯೋದು ನಾವು ಫಾರ್ಮಲ್ ಆರ್ಗನೈಸೇಷನ್. ನೆಕ್ಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಒನ್, ಫ್ಲೋ ಆಫ್ ಕಮ್ಯುನಿಕೇಶನ್. ಯಾವ ರೀತಿ ಕಮ್ಯುನಿಕೇಶನ್ ಫ್ಲೋ ಆಗುತ್ತೆ ಫಾರ್ಮಲ್ ಅಲ್ಲಿ? ಅಫ್ಕೋರ್ಸ್ ಯಾವ ಥರ ಫ್ಲೋ ಆಗುತ್ತೆ? ಟಾಪ್ ಲೆವೆಲ್ ಏನು ಸ್ಕೇಲ್ ಚೈನ್ ಅನ್ನ ಮಾಡಿರ್ತಾರೆ, ಎ ಆ್ಯಂಡ್ ಬಿ, ಬಿ ಆದಮೇಲೆ ಸಿ, ಸಿ ಆದಮೇಲೆ ಡಿ, ಡಿ ಆದಮೇಲೆ ಇ, ಲೈಕ್ ದಟ್ ಸ್ಟೆಪ್ ಬೈ ಸ್ಟೆಪ್ ಯಾವುದಾದ್ಮೇಲೆ ಏನು ಬರಬೇಕು, ಯಾವ ಕೆಲಸ ಆದಮೇಲೆ ಏನು ಕೆಲಸನ ಮಾಡಬೇಕು ಅಂತ ಏನೊಂದು ಸ್ಕೇಲ್ ಚೈನ್ ಇರುತ್ತೆ ಅದನ್ನ ಫಾಲೋ ಮಾಡ್ತೀವಲ್ಲ. ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ಥ್ರೂ ಸ್ಕೇಲ್ ಚೈನ್. ಅದರ ಸ್ಕೇಲ್ ಚೈನಿನ ಬದ್ಧದಲ್ಲಿ ಆ ಒಂದು ಸರ್ಕಲ್ ಒಳಗೇನೆ ನಾವು ಫಾಲೋ ಮಾಡ್ತಾ ಇರ್ತೀವಲ್ವಾ, ಆ ಬಿಹೇವಿಯರ್ ಫ್ಲೋ ಆಫ್ ಕಮ್ಯುನಿಕೇಶನ್ ಅದರೊಳಗೆ ನಡೆಯುತ್ತಲ್ಲ, ಆ ಥರ ನಡೆಯೋದಕ್ಕೆ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದರೆ ಈಗ ನಮ್ಮ ಸುತ್ತ ಒಂದು ಸರ್ಕಲ್ನ ಹೇಳ್ಕೊಂಡು ನಾವೇನೇ ಆ್ಯಕ್ಟಿವಿಟೀಸ್ ಮಾಡಿದ್ರು ವಿತಿನ್ ಅ ಸರ್ಕಲ್ ನಾವು ಮಾಡ್ತೀವಿ. ಯಾಕೆ ಆಲ್ರೆಡಿ ನಾವು ಒಂದು ಬೌಂಡ್ರಿನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ಬೌಂಡ್ರಿನ ನಾವು ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಐ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಹೌ ಟು ರನ್ ದ ಬಿಸ್ನೆಸ್, ಹೌ ಟು ಫಾಲೋ, ಎಂಪ್ಲಾಯ್ ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇನ್ಸೈಡ್ ದ ಕಂಪ್ನಿ ಅಂತ ಡಿಸೈಡ್ ಆಗಿದ್ದರೆ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ರೆ ಅದು ಫಾರ್ಮಲ್ಗೆ ಬರುತ್ತೆ. ಆ ಒಂದು ಬೌಂಡ್ರಿ ಒಳಗೆ ನಾವು ಇರಬೇಕಾಗುತ್ತೆ. ಸೊ ಇದರಲ್ಲಿ ಏನು ಕೇಳಿದೆ, ಇದ್ರ ಫ್ಲೋ ಆಫ್ ಕಮ್ಯುನಿಕೇಶನ್ ಹೇಗೆ? ದ ಫ್ಲೋ ಆಫ್ ಕಮ್ಯುನಿಕೇಶನ್ ಈಸ್ ನಾಟ್ ಪ್ಲಾನ್. ಅವ್ರು ಏನು ರೂಲ್ಸ್ ಮಾಡಿದ್ದಾರೆ ಸ್ಕೇಲಚ್ಚನನ್ನು ಫಾಲೋ ಮಾಡ್ತಾ ಇಲ್ಲ, ಅವರು ಪ್ಲಾನಿಂಗ್ ಇಲ್ಲ ಅದರಲ್ಲಿ. ಯಾವ ಡಿಪಾರ್ಟ್ಮೆಂಟ್ಸ್ ಅವರು ಯಾವ ಡಿಪಾರ್ಟ್ಮೆಂಟ್ಸ್ ಜೊತೆ ಆದರೂ ಕಮ್ಯುನಿಕೇಟ್ ಮಾಡ್ಬೋದು. ಯಾರಾದರೂ ಯಾವ ರೀತಿಯಾದರೂ ನಮ್ಮ ಪರ್ಸನಲ್ ಕ್ವಾಲಿಟೀಸಿಂದ, ನಮ್ಮ ಪರ್ಸನಲ್ ಆ್ಯಟಿಟ್ಯೂಡಿಂದ, ಪರ್ಸನಲ್ ಕಮ್ಯುನಿಕೇಷನಿಂದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ನಾವು ಹೋಗ್ಬರ್ಬೋದು. ಈಗ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇಲ್ಲ, ಹೋಗ್ಬೋದು, ಬರ್ಬೋದು, ಮಾತಾಡ್ಬೋದು, ಗ್ಯಾಂಗ್ ಮಾಡ್ಬೋದು, ಕುತ್ಕೊಳ್ಬೋದು. ಸೊ ಆ ಥರ ವಿತೌಟ್ ಪ್ಲ್ಯಾನ್, ವಿತೌಟ್ ಎನಿ ಡೆಫಿನೆಟ್ ಪ್ಯಾಟರ್ನ್ ಆ ಥರ ಇಲ್ಲ ಅಂತಂದರೆ ಮಾಡುವಂಥ ಒಂದು ಕಮ್ಯುನಿಕೇಷನ್ ಫ್ಲೋಗೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಗೋ ಫಾರ್ ದ ನೇಚರ್. ನೇಚರ್ ಅಂದರೆ ಏನು? ಅದರ ಒಂದು ಪರಿಸರ. ಫಾರ್ಮಲ್ ಕಮ್ಯುನಿಕೇಷನ್ ಇಲ್ಲ ಫಾರ್ಮಲ್ ಆರ್ಗನೈಸೇಷನ್ನ ಪರಿಸರ ಇದ್ದರೆ ರಿಜಿಡ್. ರಿಜಿಡ್ ಅಂದರೆ ಫಿಕ್ಸ್, ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ. ಏನು ಪ್ಲಾನ್ ನಡೆದಿದೆ ಅದನ್ನೇ ಫಾಲೋ ಮಾಡ್ಕೊಳೋದಕ್ಕೆ ರಿಜಿಡ್ ಅಂತ ಹೇಳ್ತಾರೆ. ನೋ ಅದರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್. ವಾಟ್ ಎವರ್ ದ ಟಾಪ್ ಲೆವೆಲ್ ಪೀಪಲ್ಸ್ ಹ್ಯಾವ್ ಡಿಸೈಡೆಡ್, we have to follow the thing. What is exactly should happen inside the organization within a circle. It is rigid. ಇದೇ ಥರ ಇನ್ಫಾರ್ಮಲ್ ಆರ್ಗನೈಸೇಷನ್ ಮಾಡೋದಾದ್ರೆ ಇಟ್ ಈಸ್ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಯಾವಾಗ ಬರುತ್ತೆ? ಯಾವಾಗ ರಿಜಿಡನ್ನು ಫಾಲೋ ಮಾಡಲ್ಲ, ಔಟ್ ಆಫ್ ಬೌಂಡ್ರಿ ಬರ್ತಾರೆ. ಯಾವಾಗ ಅವ್ರದ್ದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನನ್ನು ಯೋಚನೆ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಏನಾಗೋದು ಫ್ಲೆಕ್ಸಿಬಲ್ ಆಗುತ್ತೆ. ಆ ಫ್ಲೆಕ್ಸಿಬಲ್ ಆಗೋದಕ್ಕೆ ನಾವೇನಂತ ಕರಿತೀವಿ? ಇನ್ಫಾರ್ಮಲ್ ಆರ್ಗನೈಸೇಷನ್. ಹೌದಲ್ವಾ?
ಸೊ ನೇಚರ್, ಇದರ ನೇಚರ್ ಏನು ಫಾರ್ಮಲ್ ಇಂದು ಇನ್ಸೈಡ್ ದ ಸರ್ಕಲ್ ನಾವು ನಮ್ಮ ಒಂದು ಬಿಸ್ನೆಸ್ಸನ್ನು ಅದನ್ನು ಫಾಲೋ ಮಾಡಿಕೊಂಡು ಆ ಒಂದು ಸ್ಟ್ರಿಕ್ಟ್ನೆಸ್ಸನ್ನು ಮೇಂಟೈನ್ ಮಾಡಿಕೊಂಡು ಒಬೆ ಮಾಡ್ಕೊಂಡು ಹೋಗೋದಕ್ಕೆ ನಾವು ರಿಜಿಡ್ ಅಂತ ಕರಿತೀವಿ. ದರ್ ಈಸ್ ನೋ ಅದರ್ ಆಪ್ಷನ್. ಇದೆ ಬೇರೆ ಆಪ್ಷನ್ಗೆ ಎಲ್ಲಿ ಸ್ಪೇಸ್ ಇಲ್ಲ. ಸೊ ಇದರಲ್ಲಿ ಆ ಥರ ಬರಲ್ಲ. ಏನು ಏನೆಲ್ಲ ರೂಲ್ಸ್ ಆದರೆ ಅಪ್ಲೈ ಮಾಡಿ ಇಂಪ್ಲಿಮೆಂಟ್ ಆಗಿರುತ್ತೆ ಬಿಸ್ನೆಸ್ನಲ್ಲಿ, ಆ ಒಂದು ಬಿಸ್ನೆಸ್ಸಲ್ಲಿ ಆಗಿರುವಂಥ ಒಂದು ಇಂಪ್ಲಿಮೆಂಟೇಷನ್ ಅದರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಾ ಹೋಗುತ್ತೆ. ಯಾವಾಗ ಸೋಷಲ್ ನೆಟ್ವರ್ಕಿಂದ, ಯಾವಾಗ ಸೋಷಲ್ ನೆಟ್ವರ್ಕ್ ಕ್ರಿಯೇಟ್ ಆಗುತ್ತೆ, ಕಮ್ಯುನಿಕೇಷನ್ ಜಾಸ್ತಿ ಆದಾಗ ಇನ್ನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ದಟ್ಸ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್. ಆ ಥರ ಫ್ಲೆಕ್ಸಿಬಲ್ ಬರೋದು ಎಲ್ಲಿ? ಇನ್ಫಾರ್ಮಲ್ ಆರ್ಗನೈಸೇಷನ್. ಹಾಗಾದರೆ ನೆಕ್ಸ್ಟ್ ಲಾಸ್ಟ್ ಲೀಡರ್ಶಿಪ್. ಲೀಡರ್ಶಿಪ್ ಅಂದರೆ ಮ್ಯಾನೇಜರ್ಸ್ ಆರ್ ದ ಲೀಡರ್. ಲೀಡರ್ಶಿಪ್ ಮೀನ್ಸ್ ಏನು ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ, ಯಾರು ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬೈ ದ ಮ್ಯಾನೇಜ್ಮೆಂಟ್, ಇಸ್ಂಟ್ ಇಟ್? ಸೊ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡಿದೆ, ಪ್ರೆಸಿಡೆಂಟ್ ಅವರ ಅಂಡರ್ ವೈಸ್ ಪ್ರೆಸಿಡೆಂಟನ್ನು ಕಂಟ್ರೋಲ್ ಮಾಡಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಗೆ ಹಾಕಿರ್ತಾರೆ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅವರು ಅವರ ಕೈ ಕೆಳಗೆ ಡಿಫ್ರೆಂಟ್ ಎಂಪ್ಲಾಯೀಸ್ನ ಅಪ್ಲೈ ಮಾಡಿ, ಇಲ್ಲ ಅವ್ರನ್ನ ಜಾಬಿಗೆ ಹಾಕಿ ಅವರನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಅವರು ಮಾಡಿರೋ ರಿಪೋರ್ಟನ್ನು ಅವರ ಹೆಡ್ಡಿಗೆ ಕೊಡಬೇಕು ಅಂತ ಮೇಂಟೈನ್ ಮಾಡ್ತಾರೆ. ಆ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಡಿಫ್ರೆಂಟ್ ಲೀಡರ್ಸನ್ನು ನೇಮಕ ಮಾಡಿರ್ತಾರೆ, ಹೌದಾ? ಸೊ ಮ್ಯಾನೇಜರ್ಸ್ ಆರ್ ದ ಲೀಡರ್ಸ್. ಅಲ್ಲಿ ಏನಿದೆ ಅವ್ರಿಗೆ ಚಾಚು ತಪ್ಪದಂಗೆ, ಈಗ ನನಗೆ ಈ ಕ್ಲಾಸ್ ರೂಮಿಗೆ ಹೋದರೆ ಆ ಕ್ಲಾಸ್ ರೂಮಿಗೆ ಒಂದು ಸಿಂಗಲ್ ಲೀಡರ್ ಕೊಡ್ತಾರೆ. ಆ ಸಿಂಗಲ್ ಲೀಡರು ಹೋಲ್ ಕಾಲೇಜ್ ಎಲ್ಲ ಡಿಪಾರ್ಟ್ಮೆಂಟ್ಸನ್ನು ಹ್ಯಾಂಡಲ್ ಮಾಡಲ್ಲ, ಸಿಂಗಲ್ ಕ್ಲಾಸ್ ರೂಮಿಂದು ಮಾತ್ರ ಹ್ಯಾಂಡಲ್ ಮಾಡ್ಕೊಂಡು ನಿಂತ್ಕೊಳ್ತಾರೆ. ಅಂದರೆ ಸೈಲೆಂಟಾಗಿ ಕೂರಿಸ್ಬೇಕು ಮಕ್ಕಳನ್ನ ಅಂತ. ಅದು ಒಂದು ಲೀಡರ್ ಒಂದು ಕ್ಲಾಸಿಗೆ ಮಾತ್ರ, ಹೌದಾ? ಇಲ್ಲಿನೂ ಅದೇ ಥರನೇ ಯಾವ ಯಾವ ಲೀಡರ್ಸನ್ನು ಯಾವ ಡಿಪಾರ್ಟ್ಮೆಂಟ್ಸ್ಗೆ, ಡಿಫ್ರೆಂಟ್ ಕೈಂಡ್ ಆಫ್ ಡಿಪಾರ್ಟ್ಮೆಂಟ್ಸ್ಗೆ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಆ ಒಂದು ಡಿಪಾರ್ಟ್ಮೆಂಟನ್ನು ಮಾತ್ರ ಅವರು ಕಾನ್ಸಂಟ್ರೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಬಿಸ್ನೆಸ್ನಲ್ಲಿ ಅಂತ. ಓಕೆ, ಸೊ ಇದರಲ್ಲಿ ಯಾವ ಥರ ಬರುತ್ತೆ? ಲೀಡರ್ ಮೇ ಆರ್ ಮೇ ನಾಟ್ ಬಿ ಮ್ಯಾನೇಜರ್. ಇಟ್ ಈಸ್ ಎ ಸೆಲೆಕ್ಟೆಡ್ ಬೈ ಗ್ರೂಪ್. ಇದು ಗ್ರೂಪ್ ಮಾಡೋದು, ಲೀಡರ್ ಆಗೋದು ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿರೋವಂಥದ್ದು ಅಲ್ಲ. ಯಾವಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ, ಆ್ಯಕ್ಟಿವಿಟೀಸ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ, ಬಿಹೇವಿಯರ್ ಬೇರೆ ಬೇರೆ ಆಗುತ್ತೆ. ಸೊ ಆವಾಗ ಅವ್ರದ್ದೇ ಆದ ಒಂದು ಗ್ರೂಪಿಂದ ಆಗುವಂಥ ಒಂದು ಸೆಲೆಕ್ಷನ್, ಆ ಸೆಲೆಕ್ಷನಿಂದ ಬರುವಂಥ ಒಂದು ಲೀಡರ್, ಅದು ಇಲ್ಲಿ ಫಸ್ಟು ಪ್ರಿಫರೆನ್ಸ್ ಕೊಡ್ತಾರೆ. ಆ ಥರ ಕೊಡೋದಕ್ಕೆ ಅವ್ರದ್ದೇ ಆದ ಒಂದು ಲೀಡರ್ಶಿಪ್, ಅವ್ರದ್ದೇ ಆದ ಒಂದು ಗ್ರೂಪಿಸಮ್ ಸ್ಟಾರ್ಟ್ ಮಾಡೋದಕ್ಕೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಇದಾದರೆ ಮ್ಯಾನೇಜ್ಮೆಂಟ್ ನೇಮಕ ಮಾಡಿರೋವಂಥ ಲೀಡರ್ ಅವ್ರದ್ದೇ ಆದ ಬೌಂಡ್ರಿನಲ್ಲಿ ಅವರು ಮೇಂಟೈನ್ ಮಾಡಬೇಕು. ಆದರೆ ಇದರಲ್ಲಿ ಗ್ರೂಪಿಸಮ್ನಲ್ಲಿ ಸೆಲೆಕ್ಟೆಡ್ ಬೈ ದ ಗ್ರೂಪ್ ನೇಮಕ ಮಾಡಿರೋ ಲೀಡರ್ ಅವರಿಗೆ ಅವ್ರದ್ದೇ ಆದ ಒಂದು ಬೌಂಡ್ರಿ ಇರೋದಿಲ್ಲ. So this is the differences of formal and informal organization. Meaning, origin, behavior, flow of communication, nature and leadership. ಇದಿಷ್ಟು ಫಾರ್ಮಲ್ ಅಲ್ಲಿ ಆರ್ಗನೈಸೇಷನ್ ಅಲ್ಲಿ, ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಇರುವಂಥ ವ್ಯತ್ಯಾಸವನ್ನು ನಮಗೆ ತೋರಿಸುತ್ತೆ. ಓಕೆ, ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ವಾಟ್ ಈಸ್ ಡೆಲಿಗೇಷನ್. ಡೆಲಿಗೇಷನ್ ಅಂತಂದರೆ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡೆಲಿಗೇಷನ್ ಅಂದರೆ ಏನು, ಡೆಲಿಗೇಷನಲ್ಲಿ ಏನೆಲ್ಲ ಬರುತ್ತೆ, ಅದು ಯಾವ ಥರ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಡೆಲಿಗೇಷನ್ ಈಸ್ ನಥಿಂಗ್ ಬಟ್ ಎ ರೆಸ್ಪಾನ್ಸಿಬಿಲಿಟಿ, ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ, ಅಲ್ವಾ? ಆ ಮೂರು ಪದಕ್ಕೆ ಒಂದು ಪದನ ನಾವು ಯೂಸ್ ಮಾಡ್ತೀವಿ, ಡೆಲಿಗೇಟ್. ಈಗ ನಾವು ಟಾಪ್ ಲೆವೆಲ್ ಅವರು ಡೆಲಿಗೇಟ್ ಮಾಡ್ತಾರೆ, ಮಿಡಲ್ ಲೆವೆಲ್ ಅವರಿಗೆ ಏನಂತ ಅಥಾರಿಟಿ, ಜವಾಬ್ದಾರಿ, ಅಧಿಕಾರ ಕೊಡ್ತಾರೆ, ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ನಂತರ ಅಕೌಂಟಬಿಲಿಟಿ ಅಂದರೆ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್ ಇನ್ಸೈಡ್ ದ ಆರ್ಗನೈಸೇಷನ್, ಅದಕ್ಕೆ ಅಕೌಂಟಬಿಲಿಟಿ ಅಂತ ನಾವು ಕರಿತೀವಿ. ಸೊ ಡೆಲಿಗೇಷನ್ ಅಂದ್ರೆ ಏನು, ಅದರಲ್ಲಿ ಯಾವ ರೀತಿಯ ವ್ಯತ್ಯಾಸವಾಗಿರುವಂಥ ಒಂದು ಪದಗಳು ಬರ್ತವೆ, ಎಕ್ಸ್ಪ್ಲನೇಷನ್ ಬರ್ತವೆ, ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.